ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಯೋತಿ ಸೋನಿ ಕನ್ನಡ ವ್ಲಾಗ್ಸ್ಗೆ ಎಲ್ರಿಗೂ ಸುಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀವಿ. ನಾವು ಚೆನ್ನಾಗಿದ್ದೀವಿ. ನಾನು ಇವತ್ತು ತುಂಬಾ ಫೇಮಸ್ ಆಗಿರೋ ಖುಷ್ಬೂ ಮ್ಯಾಮ್ ಅವರ ಸ್ಕಿನ್ ಆಯಿಲ್ನ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವ್ರು ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ನಾವು ಯಾವ ರೀತಿ ಮಾಡಿದ್ದೀವಿ ಅಂತ. ನೋಡಿ, ಇದನ್ನು ಮಾಡೋಕ್ಕೆ ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು ಬೀಟ್ರೂಟು ಮತ್ತು ಸ್ವಲ್ಪ ಕೇಸರಿನ ನಿಮಗೆ ತೋರ್ಸೋಕೆ ಇಟ್ಟಿದ್ದೀನಿ. ಒಂದು 2 ಎಳೆ ತೊಗೊಳ್ತೀನಿ, ಒಂದು ಬಟ್ಲಾಗೋಷ್ಟು ಎಣ್ಣೆನ. ಇದನ್ನೆಲ್ಲ ಚೆನ್ನಾಗಿ ತುರಿದು ಇಟ್ಕೊಂಡು ರೆಡಿ ಮಾಡ್ತೀನಿ. ಬೀಟ್ರೂಟ್ನ ಈ ಥರ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತುರಿಬೇಕು. ನಾನು ಕ್ಯಾರೆಟ್ 2 ತೊಗೊಂಡಿದ್ನಲ್ವ, ಜಾಸ್ತಿ ಆಗುತ್ತೆ ಅಂತ ಇವಾಗ ಒಂದೇ ತೊಗೊಂಡಿದ್ದೀನಿ. ಬೀಟ್ರೂಟ್ನ ಅರ್ಧ ತೊಗೊಂಡಿದ್ದೀನಿ. ಈ ವಿಡಿಯೋ ಅಂತೂ ತುಂಬಾ ವೈರಲ್ ಆಗಿದೆ. ಖುಷ್ಬೂ ಮ್ಯಾಮ್ ಅವರು ತಮ್ಮ ಸ್ಕಿನ್ನ ಮನೇಲೇ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ತೋರಿಸಿರೋ ಒಂದು ವಿಡಿಯೋ ತುಂಬಾ ವೈರಲ್ ಆಗಿದೆ. ಇವಾಗ ನಾನು ಕೂಡ ಇದನ್ನೇ ಟ್ರೈ ಮಾಡ್ತಿದ್ದೀನಿ. ಯೂಟ್ಯೂಬಲ್ಲಿ ಇದೇ ತುಂಬ ಟ್ರೆಂಡಿಂಗಲ್ಲಿರೋದು ಇವಾಗ. ನೋಡಿ, ನಾನು ಕ್ಯಾರೆಟು ಮತ್ತು ಬೀಟ್ರೂಟ್ನ ಈ ಥರ ತುರಿದು ಇಟ್ಕೊಂಡಿದ್ದೀನಿ. ಕ್ಯಾರೆಟು ಬೀಟ್ರೂಟು ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕ್ಯಾರೆಟಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಮತ್ತು ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ತುಂಬ ಗ್ಲೋ ಕೊಡುತ್ತೆ. ಮತ್ತು ಬ್ಲ್ಯಾಕು, ಪಿಗ್ಮೆಂಟೇಷನು ಎಲ್ಲ ಹೋಗುತ್ತೆ. ಮತ್ತು ಕಣ್ಣಿನ ಸುತ್ತಲೂ ಬ್ಲ್ಯಾಕ್ ಆಗಿರೋದ್ರಿಂದ ಹೋಗುತ್ತೆ. ನಾನು ನಿಮಗೆ ಒಂದು ಟಿಪ್ಸ್ ಹೇಳಿದ್ದೆ, ಅದು ಹಿಂದಿನ ವೀಡಿಯೋದಲ್ಲಿದೆ, ಅದೆಲ್ಲರೂ ನೋಡ್ಕೊಂಡು ಬನ್ನಿ. ಕೊಬ್ಬರಿ ಎಣ್ಣೆ ಹಚ್ಚಿ ನೈಟ್ ಮಸಾಜ್ ಮಾಡೋದ್ರಿಂದ ಕಣ್ಣು ಸುತ್ತಿರೋ ಬ್ಲ್ಯಾಕ್ ಎಲ್ಲ ಹೋಗುತ್ತೆ ಅಂತ ಹೇಳಿದ್ದೆ. ಆ ಟಿಪ್ಸ್ ಇದೆ ನೋಡಿ. ಇವಾಗ ಕೊಬ್ಬರಿ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಬಿಸಿಯಾಗಿದೆ. ಅದಕ್ಕೆ ಇವಾಗ ಇದು ಲೋ ಫ್ಲೇಮಲ್ಲೇ ಇರಬೇಕು. ತುಂಬ ಕೊಬ್ಬರಿ ಎಣ್ಣೆ ಅಂತೂ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು. ಇದು ಮಾಯ್ಶ್ಚರೈಸರ್ ಆಗಿ ವರ್ಕ್ ಮಾಡುತ್ತೆ. ಇದರಲ್ಲಿ ಕೆಲವೊಬ್ಬರು ಆರೆಂಜ್ ಸಿಪ್ಪೆ ಹಾಕಿದ್ದಾರೆ, ವಿಟಮಿನ್ ಇ ಟ್ಯಾಬ್ಲೆಟ್ ಹಾಕಿದ್ದಾರೆ. ನಾನು ಅದನ್ನು ಯಾವುದೂ ಕೂಡ ಹಾಕಿಲ್ಲ, ಇಷ್ಟೇ ಹಾಕಿ ಟ್ರೈ ಮಾಡಿದ್ದೀನಿ. ನೋಡಿ, ಇಷ್ಟು ಕೇಸರಿ ಹಾಕ್ಕೊಳ್ತೀನಿ. ಕೇಸರಿ ಹಾಕೊಳ್ಳೋದ್ರಿಂದ ಸ್ಕಿನ್ನು ತುಂಬ ಗ್ಲೋ ಆಗಿ ಬರುತ್ತೆ. ಕೇಸರಿ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನನ್ನ ಹತ್ರ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಈ ಗ್ಲೋ ಫೇಸ್ ಆಯಿಲ್ನ ನಾವು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ನಮ್ಮ ಮುಖದಲ್ಲಿರೋ ಯಾವುದೇ ರೀತಿ ಕಪ್ಪು ಕಲೆಗಳಿದ್ರೂ ಹೋಗುತ್ತೆ. ನಾನು ವಾರದಲ್ಲಿ 2 ದಿನ ಕೊಬ್ಬರಿ ಎಣ್ಣೆನ ಹಚ್ಚಿ ಮಸಾಜ್ ಮಾಡ್ತಾಯಿದ್ದೆ. ಸ್ಕಿನ್ ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ಈ ಆಯಿಲ್ನ ಟ್ರೈ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಇರೋದಿಲ್ಲ ಹೇಳಿ, ನಾವು ಬೆಳಗಾಗಬೇಕು, ಚೆನ್ನಾಗಿ ಕಾಣಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಇದ್ರೂ ಹೋಮ್ ರೆಮಿಡಿನ ಟ್ರೈ ಮಾಡ್ತೀನಿ. ಆದಷ್ಟು ನಾನು ಹೊರಗಡೆಯಿಂದ ತರೋದನ್ನ ಅವಾಯ್ಡ್ ಮಾಡಿ ಮನೇಲೇ ರೆಡಿ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನೀವು ಮನೇಲೇ ರೆಡಿ ಮಾಡ್ಕೊಳ್ಳಿ. ಖುಷ್ಬೂ ಮ್ಯಾಮ್ ಅವರು ತುಂಬ ವರ್ಷದಿಂದ ಈ ಆಯಿಲ್ನ ಯೂಸ್ ಮಾಡ್ತಿದ್ದಾರಂತೆ. ಅವ್ರಿಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ. ಆ ವಿಡಿಯೋ ಕೂಡ ತುಂಬ ವೈರಲ್ ಆಗಿದೆ. ಚೆನ್ನಾಗಿ ಕಲರ್ ಬರೋವರೆಗೂ ನೋಡಿ. ಕ್ಯಾರೆಟು ಹಾಕಿದ್ನಲ್ವ, ಕಲರು ಮತ್ತು ಬೀಟ್ರೂಟು 2 ಕಲರ್ ಹೇಗಾಗಿದೆ. ಈ ಆಯಿಲ್ನ ನಾವು ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೋಬೇಕು, ಹಾಗೆ ತಿರುತ್ತಾ ಇರಬೇಕು. ಈ ಆಯಿಲ್ನ ಯಾರು ಬೇಕಾದರೂ ಯೂಸ್ ಮಾಡ್ಬೋದು, ಚಿಕ್ಕ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರಿಗೂ ಯೂಸ್ ಮಾಡ್ಬೋದು. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಸ್ಮೆಲ್ ಅಂತೂ ತುಂಬ ಘಮ ಘಮ ಅಂತ ಬರ್ತಾ ಇದೆ. ಇದನ್ನು ನೀವು ವೇಸ್ಟ್ ಮಾಡದೆ ಫೇಸ್ ಪ್ಯಾಕ್ ಆಗಿ ಚೆನ್ನಾಗಿ ರುಬ್ಕೊಂಡು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ಕೋಬೋದು. ನಿಮಗೆ ಅದನ್ನು ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಇವಾಗಂತೂ ತುಂಬಾ ಬಿಸಿಲಿದೆ. ನಾನಂತೂ ನನ್ನ ಮಕ್ಕಳು ಸ್ಕೂಲ್ಗೆ ಬಿಡೋಕ್ಕೆ ಕರ್ಕೊಂಬರೋಕ್ಕೆ ಹೋಗ್ತಾ ಇರ್ತೀನಿ ಬಿಸಿಲಲ್ಲಿ. ನಮ್ಮ ಸ್ಕಿನ್ನು ಹಾಳಾಗೋ ಚಾನ್ಸ್ ಇರುತ್ತೆ ಅಥವಾ ಟ್ಯಾನ್ ಆಗುತ್ತೆ. ಈ ಥರ ನಾವು ಸ್ಕಿನ್ ಕೇರ್ನ ಮನೇಲೇ ರೆಡಿ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಸ್ಕಿನ್ನು ಚೆನ್ನಾಗಿರುತ್ತೆ. ನೋಡಿ, ಇದು ಈ ಥರ ರೆಡಿ ಆಗಿದೆ. ಇದಕ್ಕೆ 1/2 hour ಆರೋಕ್ಕೆ ಬಿಡ್ತೀನಿ. ಆರಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಸೋಸ್ಬಿಟ್ಟು ಹೇಗಾಗಿದೆ ಆಯಿಲ್ ಅಂತ. ಈ ಆಯಿಲ್ನ ನಾವು ನೈಟ್ ಹಚ್ಚಿ ಮಲ್ಗೋದ್ರಿಂದ ನಿದ್ದೆನೂ ಚೆನ್ನಾಗಾಗುತ್ತೆ ಮತ್ತು ನಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ. ಅಥವಾ ನಿಮಗೆ ಬೆಳಗ್ಗೆ ಟೈಮ್ ಇದ್ದರೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡಿ, ಚೆನ್ನಾಗಿರುತ್ತೆ. ನೋಡಿ, ಈ ಥರ ರೆಡಿಯಾಗಿದೆ. ಇದು ಕಲರ್ ನೋಡಿ ಯಾವ ಥರ ಬಂದಿದೆ, ನಿಮಗೆ ಗೊತ್ತಾಗುತ್ತೆ. ನಾನು ಫುಲ್ ಸೋಸ್ ಇಟ್ಕೊಂಡಿದ್ದೀನಿ ಅದನ್ನು. ನೋಡಿ, ನಾನು ವಾರಕ್ಕೆ 2 ಸತಿ ಕೊಬ್ಬರಿ ಎಣ್ಣೆನ ರಾತ್ರಿ ಮಲಗುವಾಗ ಕಣ್ಣಿನ ಸುತ್ತ ಹಾಕ್ಕೊಳ್ತಾ ಇದ್ದೆ. ನನಗೆ ಕಣ್ಣಿನ ಸುತ್ತ ತುಂಬ ಬ್ಲ್ಯಾಕ್ ಆಗಿತ್ತು, ಬಟ್ ಅದೆಲ್ಲ ಹೋಗಿದೆ. ಮತ್ತು ಈ ಸೈಡು ನನಗೆ ಸ್ವಲ್ಪ ಬ್ಲ್ಯಾಕ್ ಆಗಿತ್ತು, ಅದನ್ನು ಹೋಗಿದೆ. ಇವಾಗ ತುಂಬ ಟ್ರೆಂಡಿಂಗಲ್ಲಿ ಇರೋ ಖುಷ್ಬೂ ಮ್ಯಾಮ್ ಸ್ಕಿನ್ ಕೇರ್ ಆಯಿಲ್ ಹೇಗಿದೆ ಅಂತ ನಾನು ಯೂಸ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ ಟ್ರೈ ಮಾಡೋಣ ಹೇಗಿದೆ ಅಂತ. ಈ ಆಯಿಲ್ನ ನಾವು ಚೆನ್ನಾಗಿ ಫೇಸ್ಗೆ ಮಸಾಜ್ ಮಾಡೋದ್ರಿಂದ ಫೇಸು ಚೆನ್ನಾಗಿರುತ್ತೆ ಮತ್ತು ಗ್ಲೋ ಬರುತ್ತೆ. ನಾವು ಹೆಂಗಾಗಿ ಕಾಣ್ತೀವಿ ಫ್ರೆಂಡ್ಸ್, ಮೇನ್ ಹೇಳಬೇಕು ಅಂತ ಅಂದರೆ
ಜನರಿಗೆ ಕಣ್ಣಿನ ಸುತ್ತ ಬ್ಲ್ಯಾಕ್ ಆಗಿರುತ್ತೆ. ಇವಾಗಿನ ಕಾಲದಲ್ಲಿ ಟೆನ್ಷನ್ನು, ಪೊಲ್ಯೂಷನ್ನು ಇರೋದ್ರಿಂದ ನಮ್ಮ ಸ್ಕಿನ್ನು ಹಾಳಾಗೋ ಚಾನ್ಸು ತುಂಬಾ ಇರುತ್ತೆ. ನಾವು ಈ ಥರ ಸ್ಕಿನ್ ಕೇರ್ನ ಮನೇಲೇ ನ್ಯಾಚುರಲ್ ಆಗಿ ಮಾಡಿಕೊಂಡ್ರೆ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಫ್ರೆಂಡ್ಸ್ ನೋಡಿ, ನಮ್ಮ ಸೋನುಗೂ ಹಚ್ಚಿದ್ದೀನಿ ನಾನು. ಅವಳು ನಂತರ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ಲು, ಇಮಿಟೇಟ್ ಮಾಡ್ತಾ ಇದ್ಲು, ಬಟ್ ಅವಳದು ಸೈಲೆಂಟ್ ಮಾಡಿದ್ದೀನಿ ನಾನು. ಫ್ರೆಂಡ್ಸ್ ನೋಡಿ, ಒಂದೇ ದಿನಕ್ಕೆ ರಿಸಲ್ಟ್ ಸಿಗೋದಿಲ್ಲ. ಯಾವುದಾದ್ರೂ ಹೋಮ್ ರೆಮಿಡಿ ಸ್ವಲ್ಪ ಹೊತ್ತು ಕಾಯಲೇಬೇಕು, ಬಟ್ ಒಳ್ಳೆ ರಿಸಲ್ಟ್ ಇದೆ. ಕೆಲವೊಬ್ರು ಹೇಳ್ತಾರೆ ಹಚ್ಚಿದ ತಕ್ಷಣವೇ ರಿಸಲ್ಟ್ ಬೇಕು ಅಂತ, ಬಟ್ ಈ ಆಯಿಲ್ನ ಹಚ್ಚಿದ ತಕ್ಷಣವೇ ರಿಸಲ್ಟ್ ಸಿಗುತ್ತೆ ನಿಮಗೆ. ನೋಡಿ, ಕಣ್ಣಿನ ಸುತ್ತ ನಾವು ಈ ಥರ ಮಸಾಜ್ ಮಾಡೋದ್ರಿಂದ ರಿಂಕಲ್ಸ್ಗಳು ಬರೋದು ತುಂಬಾ ಕಡಿಮೆ ಆಗುತ್ತೆ. 35 ಆದರೆ ಸಾಕು, ಮುಖದಲ್ಲಿ ಒಂಥರ ರಿಂಕಲ್ ಕಾಣ್ತಾ ಇರುತ್ತೆ. ಬಟ್ ನಾವು ಈ ಥರ ಮಸಾಜ್ ಮಾಡೋದ್ರಿಂದ ರಿಂಕಲ್ಸು ತುಂಬಾ ಅವಾಯ್ಡ್ ಮಾಡ್ಬೋದು. 5 to 10 ಮಿನಿಟ್ಸ್ ನಾನು ಈ ಥರ ಮಸಾಜ್ ಮಾಡೋದ್ರಿಂದ ಸ್ಕಿನ್ನು ಚೆನ್ನಾಗಿ ಗ್ಲೋ ಕೊಡುತ್ತೆ ಮತ್ತು ನ್ಯಾಚುರಲ್ ಆಗಿರುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಈ ಆಯಿಲ್ನ ನಾವು ಯೂಸ್ ಮಾಡಿ ಮಸಾಜ್ ಮಾಡೋದ್ರಿಂದ ನಮ್ಮದು ಕೆಲಸದ ಒತ್ತಡ ಆಗಿರ್ಬೋದು, ಸ್ಟ್ರೆಸ್ಸು, ಟೆನ್ಷನ್ನು ತುಂಬಾ ಕಡಿಮೆ ಆಗುತ್ತೆ. ಸ್ವತಃ ಖುಷ್ಬು ಮೇಡಮ್ ಅವರೇ ತಮ್ಮ ವಿಡಿಯೋದಲ್ಲಿ ಹೇಳಿದ್ದಾರೆ. ಆ ವಿಡಿಯೋ ನೋಡಿ ತುಂಬಾ ವೈರಲ್ ಆಗಿದೆ ಅದು. ಮತ್ತು ಈ ಆಯಿಲ್ನ ನೀವು ಯೂಸ್ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಇದೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಆಯಿಲು. ಈ ಆಯಿಲ್ನ ಮನೆಯಲ್ಲೇ ರೆಡಿ ಮಾಡಿ ಕೆಲವೊಬ್ರು ಸೇಲ್ ಕೂಡ ಮಾಡ್ತಾ ಇದ್ದಾರೆ. ತುಂಬ ಬೆನಿಫಿಟ್ ಇದೆ. ಫ್ರೆಂಡ್ಸ್, ನೀವು 1 ವೀಕ್ ಟ್ರೈ ಮಾಡಿ, ತುಂಬ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ನೀವು ಒಂದೇ ದಿನದಲ್ಲಿ ರಿಸಲ್ಟ್ ಬೇಕು ಅಂದರೆ ಸಿಗೋದು ತುಂಬ ಕಷ್ಟ. ನಾವು ನ್ಯಾಚುರಲ್ ಆಗಿ ಟ್ರೈ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಗ್ಲೋ ಬರಬೇಕು ಅಂತಂದರೆ ವೆಯ್ಟ್ ಮಾಡಲೇಬೇಕು. ಬಟ್ ನಾವು ಹೊರಗಡೆಯಿಂದ ತೊಗೊಂಬಂದು ಸ್ಕಿನ್ ಹಾಳು ಮಾಡ್ಕೊಳ್ಳೋ ಬದಲು ಈ ಥರ ಮನೇಲೇ ಸಿಗೋ ವಸ್ತುಗಳಿಂದ ನಾವು ಸ್ಕಿನ್ ಕೇರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಸ್ಕಿನ್ನು. ತುಂಬಾ ಹೆಲ್ದಿಯಾಗಿರುತ್ತೆ ಸ್ಕಿನ್ನು. ನೀವು ಟ್ರೈ ಮಾಡಿ. ನಾವು ಯಾವುದೇ ಫೇಸ್ ಪ್ಯಾಕ್ ಆಗಿರ್ಬೋದು ಅಥವಾ ಮಸಾಜ್ ಆಯಿಲ್ ಆಗಿರ್ಬೋದು, ಉಗುರು ಬೆಚ್ಚಗಿರೋ ನೀರಿನಿಂದ ತೊಳ್ಕೊಂಡು ಬರಬೇಕು. ಮತ್ತು ಯಾವುದೇ ರೀತಿ ಸೋಪು ಹಾಕಿ ವಾಶ್ ಮಾಡ್ಕೊಂಡು ಬರಬೇಡಿ. ನೋಡಿ, ಮಸಾಜ್ ಮಾಡಿದ್ಮೇಲೆ ನಾನು ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಹೇಗೆ ಬ್ರೈಟಾಗಿ ಕಾಣ್ತಾ ಇದೆ ಮತ್ತು ಶೈನಿಂಗಾಗಿ ಕಾಣ್ತಾ ಇದೆ. ನನ್ನ ಮಗಳಿಗೂ ಕೂಡ ನಾನು ಅಪ್ಲೈ ಮಾಡಿದ್ದೆ. ನೋಡಿ, ಅವಳದು ಹೇಗೆ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿದೆ ಆಯಿಲು. ನೀವು ಕೂಡ ಟ್ರೈ ಮಾಡಿ. ಖುಷ್ಬು ಮ್ಯಾಮ್ ಅವರು ಒಳ್ಳೆ ಬ್ಯೂಟಿ ಸೀಕ್ರೆಟ್ ಆಯಿಲ್ ಹೇಳ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್.